ಜಾನಿ, ನಂದೇ ಹೆಸರಮ್ಮ. ಗೊತ್ತಿದೆ. ಏನ್ ಮಾಡ್ತಿದ್ದೀರಾ? ಇನ್ನೇನ್ ಮಾಡ್ಲಿ, ದಿನ ಮಾಡೋ ಕೆಲಸನೇ ಮಾಡ್ತಿದ್ದೀನಿ. ಬೆಳಿಗ್ಗೆ ಬಟ್ಟೆ ಒಗ್ಯಕ್ಕಾಗಿರ್ಲಿಲ್ಲ, ಈಗ ಒಗ್ಯೋಣ ಅಂತ ಹೋಗ್ತಿದ್ದೀನಿ. ಮನೆ ಕೆಲಸ ಮಾಡೋದ್ರಲ್ಲಿ ಎಷ್ಟು ನಿಯತ್ತಲ್ವಾ ನಿಮ್ಗೆ. ಚೋ ಸ್ವೀಟ್. ಕೆಲಸ ಮಾಡಿದ್ರೆ ಸ್ವೀಟು, ಮಾಡ್ಲಿಲ್ಲ ಅಂದ್ರೆ ತೂತಾಗಿರೋ ಬೋಟ. ಹೇಗಿದ್ರು ಬಟ್ಟೆ ಒಗಿತಿದ್ದೀರಾ, ಟೇಬಲ್ ಕ್ಲಾತ್ ನು ಒಗ್ದಿಡಿ. ಹಾಗೆ ಗೆಸ್ಟ್ ರೂಮ್ ಅಲ್ಲಿರೋ ಬೆಡ್ಶೀಟ್ ತುಂಬಾ ಕೊಳೆ ಆಗಿದೆ, ಅದನ್ನು ಒಗ್ದಿಡಿ. ಅದು ನಾನು ಮನುಷ್ಯ, ಮಿಷಿನ್ ಅಲ್ಲ. ಮಿಷಿನ್ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಜಾನಿ. ಮನೆ ಕೆಲಸ ಮಾಡೋದ್ರಲ್ಲಿ ನೀವು ಎಕ್ಸ್ಪರ್ಟ್ ಅಲ್ವಾ? ಏನು ಹೇಳಿ ನನ್ನ ಜೀವನನೇ ಸರ್ವನಾಶ ಮಾಡ್ಬಿಟ್ಲು. ಏನಂದ್ರೆ? ಅದನ್ನು ಒಗಿತೀನಿ ಎಂದೆ. ಜಾನಿ, ಮನೆ ಕೆಲಸ ಮಾಡುವಾಗ ಮುಖ ಈ ರೀತಿ ಸಿಂಡಿಸ್ಕೋಬಾರ್ದು. ಸ್ಮೈಲ್ ಪ್ಲೀಸ್. ಹೇಳ ಮಮತಾ, ಏನು ನಿನ್ ಗಂಡ ನನ್ ಜೊತೆ ಮಾತಾಡ್ಬೇಕಂತ? ಸರಿ ಕೊಡು. ಹೇಳಿ ರಮೇಶ್ ಅವ್ರೆ. ಏನು ನಿಮ್ ಕಂಪ್ನಿಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಖಾಲಿ ಇದೆಯಾ? ಅದನ್ನ ಜಾನಿಗೆ ಕೊಡ್ತೀರಾ? ಈಗಲೇ ಈ ವಿಷಯನ ಅವ್ರಿಗೆ ತಿಳಿಸಿ ನಾಳೆನೇ ನಿಮ್ ಕಂಪ್ನಿ ಕಳಿಸ್ಕೊಡ್ತೀನಿ. ಅಯ್ಯೋ, ಅವ್ರು ಯಾಕೆ ಬೇಡ ಅಂತಾರೆ? ಅವರು ವೇಟ್ ಮಾಡ್ತಾ ಇದ್ದಿದ್ದು ಇಂಥ ಕೆಲ್ಸಕ್ಕೋಸ್ಕರನೇ. ಥ್ಯಾಂಕ್ ಯು ಸೋ ಮಚ್. ಜಾನಿ ಏನಾದ್ರೂ ಈ ಕೆಲ್ಸಕ್ಕೆ ಹೋದ್ರೆ ನಮ್ ಲೈಫ್ ಸೆಟಲ್ ಆಗುತ್ತೆ. ಜಾನಿ, ನಾನ್ ನಿಮ್ಗೋಸ್ಕರ ಒಂದು ಸೂಪರ್ ಕೆಲಸ ಹುಡುಕಿಟ್ಟಿದ್ದೀನಿ. ಏನು, ಮಲ್ಟಿನ್ಯಾಷನಲ್ ಕಂಪ್ನಿಲಿ ವಾಚ್ಮನ್ ಕೆಲಸನಾ? ನೋ ಜಾನಿ, ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್. ನಿಮ್ಗೆ ರಮೇಶ್ ಗೊತ್ತಲ್ಲ, ಅವ್ರ ಕಂಪನಿಲಿ ಆ ಪೋಸ್ಟ್ ಖಾಲಿ ಇದೆಯಂತೆ, ಅದನ್ನ ನಿಮ್ಗೆ ಕೊಡ್ತಾರಂತೆ. ನೀವು ಇಷ್ಟು ದಿನದಿಂದ ಆ ಕೆಲ್ಸಕ್ಕೋಸ್ಕರನೇ ಅಲ್ವಾ ವೇಟ್ ಮಾಡ್ತಿದ್ದು? ಈ ರಮೇಶ್ ಅಂದ್ರೆ ಎಕ್ಸಾಮ್ ಟೈಮಲ್ಲಿ ನಾನು ಹಿಂದಿನ ಬೆಂಚಲ್ಲಿ ಕೂತ್ಕೊಂಡು ನಾನು ಬರ್ದಿದ್ದನ್ನೆಲ್ಲ ಕಾಪಿ ಮಾಡಿ ಪಾಸ್ ಆದ್ಮೇಲೆ ಅವನ್ ತಾನೆ? ಕರೆಕ್ಟ್ ಜಾನಿ. ಕಾಲೇಜ್ ಡೇಸ್ ಅಲ್ಲಿ ಹಾಗೆಲ್ಲ ಮಾಡೋದು ಸಹಜ. ಬಟ್ ಈಗ ಅವ್ರ ದೊಡ್ಡ ಕಂಪನಿ ಪ್ರೊಪ್ರೈಟರ್. ನೋ ಮಧು, ನನ್ನ ಮುಂದೆ ಚಮಚಗಿರಿ ಮಾಡ್ಕೊಂಡಿದ್ದವನ್ಗೆ ನಾನು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋದ? ಅದಕ್ಕಿಂತ ನಾಲಾಯಕ್ ಅನ್ಸ್ಕೊಂಡಿದ್ದು ಬಿಡ್ತೀನಿ. ಜಾನಿ, ನಿಮ್ಗೆ ಏನಾದ್ರೂ ತಲೆ ಕೆಟ್ಟಿದ್ಯಾ? ಯಾಕೆ ಒಳ್ಳೆ ಚಾನ್ಸ್ ನ ಮಿಸ್ ಮಾಡ್ಕೋತಿದ್ರಾ? ಅದು ನನ್ಗೆ ನನ್ನ ಪ್ರತಿಷ್ಠೆನೇ ಮುಖ್ಯ. ಅದ್ಬಿಟ್ಟು ನಾನು ಅವ್ನ ಮುಂದೆ ಸಂಬಳಕ್ಕೆ ಕೈ ಚಾಚೋಗಿ ನಿಂತ್ಕೊಳ್ಳ? ಯಾವ ಪ್ರತಿಷ್ಠೆ ನಿಮ್ದು? ಯೂನಿವರ್ಸಿಟಿಗೆ ಟಾಪರ್ ಆಗಿದ್ರು, ಇಲ್ಲಿ ತನಕ ಯಾವ ಕೆಲಸ ಮಾಡಿದ್ದೀರಾ? ನಾನಾದ್ರೂ ಆಚೆ ಹೋಗಿ ದುಡಿತೀನಿ. ನನ್ನ ಹತ್ರ ಹಣ, ಹೆಸರು ಎಲ್ಲ ಇದೆ. ಜೊತೆಲಿ ಸೋಷಿಯಲ್ ವರ್ಕರ್ ಅನ್ನೋ ಪಟ್ಟ ಇದೆ. ನಿಮ್ ಹತ್ರ ಏನಿದೆ? ನನ್ನ ಹತ್ರ ನಮ್ಮ ಮಮ್ಮಿ ಇದಾರೆ. ನಮ್ಮ ಮಮ್ಮಿ ನನಗೆ ಅಂತ ಬ್ಯಾಂಕ್ ಅಲ್ಲಿ ಇಟ್ಟರು ದುಡ್ಡಿದೆ. ನಾನು ಆ ದುಡ್ಡು ಬೆಳೆದ ಬರೋ ಬಡ್ಡಿಲಿ ಬದುಕ್ಬಿಡ್ತೀನಿ. ಅಲ್ಲ ಭೂಪತಿ, ನನ್ನ ಹೋಮ್ ವರ್ಕ್ ಬರೆಯಕ್ಕೆ ಹೇಳಿದೆ, ಯಾಕೆ ಬರ್ದಿಲ್ಲ? ಅದು ಬರಿಬೇಕು ಅಂತಾನೆ ಇದ್ದೆ. ರಾತ್ರಿ ಮನೆಯಲ್ಲಿ ಕರೆಂಟ್ ಇರ್ಲಿಲ್ಲ. ಕರೆಂಟ್ ಎಲ್ಲಿ ಹೋಯ್ತು? ನಮ್ಮ ಅಣ್ಣಯ್ಯ ಕರೆಂಟ್ ಬಿಲ್ ಕಟ್ಟಿರ್ಲಿಲ್ಲ, ಫ್ಯೂಸ್ ಸಮೇತ ಕಿತ್ಕೊಂಡು ಹೋಗ್ಬಿಟ್ರು. ನಿಮ್ಮ ಅಣ್ಣ ಯಾಕೆ ಕರೆಂಟ್ ಬಿಲ್ ಕಟ್ಟಿಲ್ಲ? ನಾನು ರಾತ್ರಿ ಎಲ್ಲ ಓದಿ ಅವನಿಗಿಂತ ಬೆಳೆದು ಬಿಡ್ತೀನಿ ಅಂತ ಹೊಟ್ಟೆ ಉರಿ, ಅದಕ್ಕೆ ಕರೆಂಟ್ ಬಿಲ್ ಕಟ್ಟಿರ್ಲಿಲ್ಲ. ಯೂಸ್ಲೆಸ್ ಫೆಲೋ. ಯಾರು ನೀವಾ? ನಿಮ್ಮ ಅಣ್ಣ ಕಣೋ. ಓಹ್ ಮೇಷ್ಟ್ರೆ, ಹೆಂಗ್ ನಡೀತಾ ಇದ್ದು ನಿಮ್ಮ ಅಭ್ಯಾಸ? ಕೈ ಮುಂದಕ್ಕೆ ಹಾಕು. ಮೇಷ್ಟ್ರೆ, ನೀವು ಮಾಡರಿ, ಬ್ಯಾಡ ಅನ್ನಲ್ಲ. ಆದ್ರೆ ಯಾಕೆ ಹೊಡಿತಾ ಇದ್ರೆ ಏಳು ಬಿಟ್ಟು ಹೊಡ್ರಿ, ಇದಾದ್ರೆ ನೋವು ಆಯ್ತದೆ. ಕರೆಂಟ್ ಬಿಲ್ ಯಾಕೆ ಕಟ್ಟಿಲ್ಲ? ಯಾವ ಮುಟ್ಟಣ್ಣ ನಿಮ್ಗೆ ಹೇಳ್ದವ? ತಿಂಗಳು ಕರೆಕ್ಟಾಗಿ ಕರೆಂಟ್ ಬಿಲ್ ಕಟ್ತಾವ್ನಿ. ಹಂಗಾದ್ರೆ ರಾತ್ರಿ ಕರೆಂಟ್ ಯಾಕಿಲ್ಲ? ಮೇಷ್ಟ್ರೆ, ನಿಮ್ಗೆ ಯಾರ ಮಾರಿಸ್ತಾವ್ರೆ? ನೆನ್ನೆ ನಮ್ಮ ಮಟ್ಟಿಲಿ ಕರೆಂಟ್ ಇತ್ತು. ಹೌದಾ? ಹೋಮ್ ವರ್ಕ್ ಯಾಕೆ ಬರ್ಲಿಲ್ಲ ಅಂತ ಕೇಳಿದ್ರೆ ಕರೆಂಟ್ ಇಲ್ಲ ಅಂತ ಹೇಳ್ತಾವೆ. ಅದೇ ಹೆಂಗೆ? ಆ ಪೊಟ್ಟೆ ತಂದು ಸುಳ್ಳು ಹೇಳ್ತಾವನೆ. ಅವನು ಹೋದ್ಗೆ ಅವತ್ತಾರು ತೊಂದರೆ ಮಾಡಿದಾನೆ ನಾನು. ಅಲ್ಲಯ್ಯ, ನೀನ್ ತಪ್ಪು ಮಾಡ್ಬಿಟ್ಟು ಅವನ ಮೇಲೆ ಬ್ಲೇಮ್ ಮಾಡ್ತೀಯ? ಅಲ್ಲಯ್ಯ, ಅವನು ಓದಿ ದೊಡ್ಡವನ ಆಗ್ಬಿಡ್ತಾನಂತ ನಿನ್ ಹೊಟ್ಟೆವ್ರಿ. ಅಯ್ಯೋ ಸುನೆ, ಕೈ ಮುಂದೆ ಅವ್ವ ಹಾಕು, ಬಂದೆ ಕೈಗೆ. ನಮ್ಮ ಮಾವನಿಗೆ ಪಾಲಿಶ್ ಮಾಡ್ತಾ ಇದ್ದೀರಿ? ಅತ್ಯಮ್ಮ, ಅದು ಪಾಯಿಂಟ್ಸ್ ಅಲ್ಲ, ಪನಿಷು. ಅದನ್ನ ಯಾಕೆ ಮಾಡ್ತಾ ಇದ್ದೀರಿ? ಅದನ್ನ ಇವನ ಹತ್ರ ಕೇಳಿ. ಯೂಸ್ಲೆಸ್ ಫೆಲೋ. ಅದ ಬಾಳನು ಆ ಮೇಷ್ಟ್ರ ತಾವ್ ನನ್ನ ಮೇಲೆ ಸುಳ್ಳು ಹೇಳಿ ಹೊಡ್ಸಿಯ. ನಾನೇನು ಅವ್ರಿಗೆ ಹೊಡೀರಿ ಅಂತ ಹೇಳಲಿಲ್ಲ, ನೀನೇನು ಅಂತ ಗೊತ್ತಲ್ವಾ, ಅದಕ್ಕೆ ಅವ್ರು ಹೊಡೆದಿರೋದು. ನೋಡ್ದೆಮ್ಮೆ ಪುಟ್ಮಲ್ಲಿ ನಿನ್ನ ಮುದ್ದಿನ ಕೂಸ್ನ ಹೆಂಗ್ ಸುಳ್ಳು ಹೇಳೋದ್ ಕಲ್ತಾನ ಅಂತ. ಬಾಬು, ಸುಳ್ಳು ಹೇಳಿಯಾ? ಅವ್ನು ಸುಳ್ಳು ಹೇಳಿದ್ರೆ ದೇವ್ರು ಮೆಚ್ಚಕ್ಕಿಲ್ಲ. ಇನ್ನೊಂದ್ಸಲ ಸುಳ್ಳು ಹೇಳ್ಬಾರ್ದು ಕೂಸು. ಆಯ್ತು ಅತ್ಯಮ್ಮ, ಇನ್ನ ಒಂದ್ಸತಿ ಸುಳ್ಳು ಹೇಳಲ್ಲ. ಅಣ್ಣಯ್ಯ ಸುಳ್ಳು ಹೇಳೋದು ನೋಡಿದ್ರೆ ನನಗೂ ಸುಳ್ಳು ಹೇಳ್ಬೇಕು ಅನ್ಸ್ತದೆ. ಬಾಬಣ್ಣ, ನೋಡಿದ್ಯಾ? ಬಾಬು ಸುಳ್ಳು ಹೇಳೋದು ಕಲ್ತಿರೋದು ನಿಮ್ಮಿಂದನೇ. ಅಲ್ಲ ಪುಟ್ಮಲ್ಲಿ, ನಾ ಎಲ್ಲಿ ಸುಳ್ಳು ಹೇಳಿದಾನಮ್ಮೆ? ಇನ್ನೇನು, ನಮ್ಮ ಡ್ಯಾಡ್ಗೆ ಸುಳ್ಳು ಹೇಳಿತಾನು ನೀವು ನನ್ನ ಮದುವೆ ಆದದ್ದು. ಅದಕ್ಕೆ ಅವರು ನಿಮ್ಮನ್ನ ಇನ್ನೂ ಅಳಿ ಅಂತ ಒಪ್ಕೊಲಿಲ್ಲ. ಈಗ ಸೆಂಚುರಿ ಗೌಡನ ವಿಷಯ ಬೇಕಾ? ಹೋಗಿ ಮುಲಾಮ್ ತಕೊಂಬೋಗು. ಆ ಮೇಷ್ಟ್ರು ಪಾಠ ಹೇಳ್ಕೊಡಕ್ಕಿಂತ ಒಡೆಯೋದೇ ಜಾಸ್ತಿ ಆಗ್ಬಿಟ್ಟದೆ. ಹೋಗಿ ಮಾಮಣ್ಣ, ನನ್ನ ಕೈಲಿ ಆಗಲ್ಲ, ನಂಗೆ ಸುಸ್ತಾಯ್ತದೆ. ಡಾಕ್ಟರ್ ತಗೋ ಹೋಗಿದ್ದಿ,
ಅವರು ಜಾಸ್ತಿ ಕೆಲಸ ಮಾಡಬಾರ್ದು ಅಂತವ್ರೆ ಹಣ್ಣಿನ ಜ್ಯೂಸ್ ಕುಡಿಬೇಕಂತೆ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂಡೆ ಬಿಡ್ದಲ್ಲ ಕುಡಿ ಹೋಗು. ಪಾಕೆಟ್ ಜ್ಯೂಸ್ ಎಲ್ಲ ಕುಡಿಬಾರ್ದಂತೆ, ನಾಟಿಕಲ್ ಜ್ಯೂಸ್ ಮಾತ್ರ ಕುಡಿಬೇಕಂತೆ. ಯಾವ್ದನ್ನೇ ನಾಟಿಕದು ನಾನು ಎಲ್ಲೂ ಕೇಳೇ ಇಲ್ವಲ್ಲ. ಆಮೇಲೆ ಪುಟ್ಮಲಿ ಅದು ನಾಟಿಕಲ್ ಅಲ್ಲ ಕಮ್ಮಿ, ನ್ಯಾಚುರಲ್ಲು. ಹೇಳಿದ್ರಿ ಚಾಡ. ಅದೇ ಜ್ಯೂಸ್ ಕುಡಿಬೇಕಂತೆ. ಅದೇ ಏನ್ ಮಾಡೋದು, ನಮ್ ಬೀದಲ್ಲಿ ಜ್ಯೂಸ್ ಅಂಗಡಿನೇ ಇಲ್ಲ. ಅಂದ್ರೆ ನೀ ಎವಳ ಅರ್ಥ ಏನ? ನಾನು ಪಟಾಪಟಿ ಚಡ್ಡಿ ಬನ್ನಿ ಅಂಗಡಿನ ಮುಚ್ಚಿಬಿಟ್ಟು ಜ್ಯೂಸ್ ಅಂಗಡಿ ಓಪನ್ ಮಾಡ್ಬೇಕಾ? ಹಂಗೆ ಮಾಡಿ. ಓಕೆ ಹಂಗೆ ಮಾಡಿ. ಅವರೇ, ನಿಮ್ಮ ಕಂಜೂಸ್ ಗಂಡ ನಿಮಗೆ ಜ್ಯೂಸ್ ಕುಡಿಸ್ತಾ ಇರ್ಬೋದು, ಆದ್ರೆ ಈ ಜಾನಿ ನಿಮ್ಮ ಆಸೆಗೆ ತಣ್ಣೀರು ಎರಚಲ್ಲ, ಬದಲಿಗೆ ಜ್ಯೂಸ್ ಎರಚ್ತಾನೆ. ನೀವು ಅದರಲ್ಲಿ ಮುಳುಗಿ ತೇಲಾಡ್ಬೋದು. ಜಾನಿ ನನಗೆ ಕೆಲ್ಸದ ವಿಷಯ ಹೇಳಿದ್ನಲ್ಲ, ಏನ್ ಮಾಡಿದ್ರಿ? ನಾನು ಆ ಕೆಲಸ ಮಾಡಲ್ಲ ಮಧು. ನಾನು ಓನ್ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಿಮಗ್ ಸೈಕಲ್ ಓಡ್ಸಕ್ಕೆ ಬರಲ್ಲ, ಇನ್ ಜೆಟ್ ಬೇರೆ ಓಡಿಸ್ತೀರಾ? ಸುಮ್ನೆ ಹಗಲ್ ಕನ್ಸ್ ಕಾಣ್ಬೇಡಿ. ಹೌದು, ನಾನು ಕನಸ್ಕಾರನೇ, ಕನಸು ಕಾಣ್ತೀನಿ. ಕೋಟಿ ಬರ್ಲಿ ಅಂತ ಕನಸು ಕಾಣಲ್ಲ, ಆದ್ರೆ ಕನಸನ್ನ ಕೋಟಿ ಖರ್ಚು ಮಾಡಿದ್ರು ನನ್ಸ್ ಮಾಡ್ಕೊಂಡೇ ಮಾಡ್ಕೋತೀನಿ. ನನ್ನ ಅಪೂರ್ವವಾದ ಟ್ಯಾಲೆಂಟ್ನ ಬಳಸಿ ಮಂಜಿನ ಹನಿ ಸುರಿಸ್ತೀನಿ. ನಿಮ್ ಕನ್ಸನ್ ಬಿಸ್ನೆಸ್ ಯಾವ್ದು ಅಂತ ತಿಳ್ಕೊಬೋದಾ? ಅದನ್ನ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಅದೇನ್ ಮಾಡಿ ತೋರಿಸ್ತಿರೋ ಮಾಡಿ, ಆದ್ರೆ ನಾನ್ ನಿಮ್ಗೆ ನಯಾ ಪೈಸನು ಕೊಡಲ್ಲ. ನೀನ್ ಕೊಟ್ರು ನಾನು ತಗೊಳಲ್ಲ. ನನ್ನಂತ ಹೆಂಗ್ ಐಕಾನ್ಗೆ ಫೈನಾನ್ಸ್ ಮಾಡೋದಕ್ಕೆ ಬೇಜಾನ್ ಜನ ಕ್ಯೂ ನಿಂತಿದ್ದಾರೆ. ಹಕ್ಕಿ ಗೂಡಲ್ಲಿದ್ದಾಗ ಅದಕ್ಕೆ ಅದ್ರ ಬಂಡವಾಳ ಗೊತ್ತಾಗಲ್ಲ, ಹಾರಕ್ ಶುರು ಮಾಡ್ದಾಗ್ಲೇ ಗೊತ್ತಾಗೋದು. ಎಷ್ಟು ದೂರ ಹಾರ್ತಿರೋ ಹಾರಿ, ಆಮೇಲೆ ಈ ಮಧು ಹತ್ರ ವಾಪಸ್ ಬರ್ಲೇಬೇಕು. ಪುಟ್ಟಮಲ್ಲಿ ಅವ್ರು ಹೇಳ್ದಾಗೆ ಜ್ಯೂಸ್ ಅಂಗಡಿ ಇಟ್ಟಾಯ್ತು. ಅವರೇ ಮೊದಲು ಬಂದು ಜ್ಯೂಸ್ ಕುಡಿದ್ರೆ ನಾನು ಜ್ಯೂಸ್ ಅಂಗಡಿ ಇಟ್ಟಿದ್ದಕ್ಕೂ ಸಾರ್ಥಕ ಆಗೋಗುತ್ತೆ. ದೇವ್ರೆ, ಅವ್ರು ಮೊದಲು ಬಂದು ಜ್ಯೂಸ್ ಕುಡಿಯೋ ಹಾಗೆ ಮಾಡಪ್ಪ. ಮಹಾನದಿ ಬರುತ್ತೆ ಅನ್ಕೊಂಡೆ. ಎಂತ ಮರ್ರೆ, ನಂಗೆ ಬೈತಿದ್ರಾ? ನಿಮ್ಗೆ ಯಾಕೆ ಬೈಲಿ? ನಿಮಗ್ ಬೈಯಷ್ಟು ನಾನು ದೊಡ್ಡನಾಗಿಲ್ಲ. ಯಾವುದೋ ಹೊಸ ಕೈಕೊಚ್ಚು ಶುರು ಮಾಡ್ದಂಗಿತ್ತ. ಇದು ಕೈಕೋಚಲ್ಲ, ಜ್ಯೂಸ್ ಸೆಂಟ್ರು. ಮೇಲ್ ಬೋರ್ಡ್ ನೋಡಿ. ಒಳ್ಳೇದು. ಬೇಸಿಗೆಗೆ ಜ್ಯೂಸ್ ಕುಡಿಕೊಂಬಂಗಿದ್ರೆ ಬೇರೆ ಏರಿಯಾಗೆ ಹೋಯ್ಕಿದ್ದಿತ್ತು, ಈಗ ಇಲ್ಲೇ ಕುಡಿಲಕ್ಕಲ್ಲ. ಇಲ್ಲಿ ದುಡ್ಡು ಕೊಟ್ರೆ ಮಾತ್ರ ಜ್ಯೂಸ್ ಕೊಡೋದು, ಬಿಟ್ಟಿ ಕೊಡಲ್ಲ. ಬಿಟ್ಟಿ ಕೊಡಿ ಅಂದಳಿ ನಾನೇನು ಕೇಳಲಿಲ್ಲ. ಕೇಳಿದ್ರು ಇಲ್ಲಿ ಯಾರು ಕೊಡ್ತಿರ್ಲಿಲ್ಲ, ತಾವು ಹೋಗ್ಬೋದು. ಪಾಪಕ್ಕೂ ಮುಂಚೆ ಈ ಅಂಗಡಿ ಇಡೋಕೆ ನೀವು ಲೈಸೆನ್ಸ್ ತಗೊಂಡಿರ್ಯಾ? ಬಿಟ್ರೆ ಈಗಷ್ಟೇ ಅಂಗಡಿ ಓಪನ್ ಮಾಡಿದ್ದೀನಿ, ಸ್ವಲ್ಪ ದಿನ ಆದ್ಮೇಲೆ ಲೈಸೆನ್ಸ್ ಮಾಡಿಸ್ಬಿಡ್ತೀನಿ. ಅಲ್ಲಿ ತನಕ ನೀವು ಫ್ರೀಯಾಗಿ ಜ್ಯೂಸ್ ಕುಡಿಬಹುದು. ನಂಗೀಗ ಜ್ಯೂಸ್ ಕುಡಿಕಂದಲ್ಲಿ ಅನಿಸ್ತಾ ಇಲ್ಲ, ನಂಗೀಗ ಬೀಡ ತಿನ್ಕಂಬಂಗೆ ಅನಿಸ್ತಿತ್ತು. ಬೀಡನ ಎಷ್ಟುದು? ಹೆಚ್ಚೇನಿಲ್ಲ, ಒಂದು 500. 2 ಆ್ಯಪಲ್ ಜ್ಯೂಸ್ ಮಾಡಿಡ, ಹೆಂಡ್ತಿ ಬಸ್ರಿ ಅಲ್ದ, ಕಡಿಗೆ ಬಂದು ತಗೊಂಡೋತೆ. ಒಂದು ನಂಗೆ, ಒಂದು ಹೆಂಡ್ತಿಗೆ. ಜ್ಯೂಸ್ ಅಂಗಡಿ ಮಡಗಿದ್ದೀರಿಯಾ? ವೆಲ್ಕಮ್ ಪುಟ್ಮಲ್ಲಿ ಅವರೇ. ಈ ಜ್ಯೂಸ್ ಅಂಗಡಿ ಓಪನ್ ಮಾಡಿದ್ದೆ ನಿಮ್ಗೋಸ್ಕರ. ಅಂದ್ರೆ ನಿಮ್ಗೆ ಜ್ಯೂಸ್ ಅವಶ್ಯಕತೆ ತುಂಬಾ ಇದೆಯಲ್ಲ, ಅದಕ್ಕೆ ಅಂಗಡಿ ಓಪನ್ ಮಾಡಿದೆ. ನಾನು ಜ್ಯೂಸ್ ಬೇಕು ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಮ್ಮ ಮನೆ ಕುಕ್ಕರ್ ಬಗ್ಗೆ ನನಗೆ ಗೊತ್ತಿರಲ್ವಾ? ನೀವು ಯಾವ ಹಣ್ಣಿನ ಜ್ಯೂಸ್ ಕೇಳಿದ್ರಿ ಅಂತೆ? ನಂಗೆ ಮಾವಿನ ಜ್ಯೂಸ್ ಮಾಡ್ಕೊಡಿ. ನನಗೆ ಗೊತ್ತಿತ್ತು ನೀವು ಇದನ್ನೇ ಕೇಳ್ತೀರಾ ಅಂತ. 1 ನಿಮಿಷ ಕೂತ್ಕೊಳ್ಳಿ, ಹಿಂಗೋಗಿ ಹಿಂಗ್ ಜ್ಯೂಸ್ ಮಾಡ್ಕೊಂಬನ್ಕೊಡ್ತೀನಿ. ಮುಲ್ಲಿಯವರೇ, ಜ್ಯೂಸ್ ರೆಡಿ. ಚಂದನ್ ಅವರೇ, ಜ್ಯೂಸು ಬಹು ಪಸಂದಾಗಿತ್ತು. ಇದಕ್ಕೆ ದುಡ್ಡೆಷ್ಟ? ದುಡ್ಡು ಬೇಡ, ನಿಮ್ ಹೃದಯ ಕುಡಿ ಸರ್. ಏನಂದ್ರಿ? ಅಂದ್ರೆ ಅಂಗಡಿನೇ ನಿಮ್ದು, ನಿಮ್ಮ ಹತ್ರ ದುಡ್ಡು ತಗೊಳಕ್ಕಾಗತ್ತಾ? ನೀವ್ ಯಾವಾಗ ಜ್ಯೂಸ್ ಕುಡಿಬೇಕು ಅನ್ಸುತ್ತೋ ಅವಾಗೆಲ್ಲ ಬಂದು ಜ್ಯೂಸ್ ಕುಡಿರಿ. ಬರ್ತೀನಿ. ಥ್ಯಾಂಕ್ ಯು. ಈಗ ನನ್ನ ಬಿಸ್ನೆಸ್ಗೊಂದು ಕಳೆ ಬಂತು. ಇನ್ಮೇಲೆ ನಾನು ಮುಟ್ಟಿದ್ದಲ್ಲ ಚಿನ್ನಾನೇ. ಬನ್ನಿ 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 ಬನ್ನಿ.
ಇದೇನಾ ನಿಮ್ ಬಿಸ್ನೆಸ್? ಹೌದು, ಇದೇ ನನ್ನ ಬಿಸ್ನೆಸ್. ಅಲ್ಲೋಡು, ಜಾನಿ ಜ್ಯೂಸ್ ಸೆಂಟರ್. ಇಷ್ಟೆಲ್ಲ ಓದ್ಕೊಂಡು ಜ್ಯೂಸ್ ಅಂಗಡಿ ಇಟ್ಟಿದ್ದೀರಲ್ಲ, ಇದೆಲ್ಲ ನಿಮಗ್ ಬೇಕಿತ್ತಾ? ನನಗ್ ಬೇಕಾಗಿಲ್ಲ, ಜನರಿಗೆ ಬೇಕು. ಕೋಟಿ ಆಗ್ಬೇಕು ಅಂದ್ರೆ ₹1 ಶುರು ಆಗ್ಬೇಕು. ಕೈ ತುಂಬಾ ಸಂಬಳ ಬರೋ ಕೆಲಸ ಬಿಟ್ಟು ಬೀದಿಲಿ ನಿಂತ್ಕೊಂಡು ಜ್ಯೂಸ್ ಮಾಡ್ತಿದ್ದೀರಲ್ಲ, ನಾನೇನೋ ನಿಮ್ ಲೆವೆಲ್ಗೆ ದೊಡ್ಡ ಕಂಪನಿ ಓಪನ್ ಮಾಡಿದ್ದೀರಾ ಅನ್ಕೊಂಡೆ. ಬಿಸ್ನೆಸ್ ಮ್ಯಾನ್ಗಳು ಜನರು ಮಾತ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಬೆಕ್ಕು ಮಿಯಾವ್ ಅಂದ ತಕ್ಷಣ ಬೇಕ್ರಿ ಮುಚ್ಚಕ್ಕಾಗತ್ತಾ? ಈಗ ನಿಮ್ಗೆ ಯಾವ ಜ್ಯೂಸ್ ಬೇಕು ಮೇಡಮ್? ಜಾನಿ, ಅಂಗಡಿ ಹೋಗದೆ ಇಲ್ಲಿಗೆ ಕೂಡ ಬಂದೆ. ಎಷ್ಟೊತ್ತು ಹೇಳಿ ನಿನ್ಗೆ ಹಟ್ಟಿಗೆ ಬರಬೇಡ ಅಂತ? ಅಡ ಉಮ್ಮತ್ತೂರ್ ಬೀಳ್ಳೆ ಗನ್ಯ ಕೂಡ ನನಗಿಡ್ತಾ ಇದೆ. ನೀನು ನನಗೆ ಸಂಬಳ ಕೊಟ್ಟಿಲ್ವಲ್ಲ, ಅದಕ್ಕೆ ಇದರಿಂದನಾದ್ರೂ ಕೊಡ್ಬೋದು ಅಂತ ಇಟ್ಕೊಂಡಿದ್ದೀನಿ. ಅಂದ್ರೆ ಈಗ ನಾನು ನಿನಗೆ ಸಂಬಳ ಕೊಡ್ಲಿಲ್ಲ ಅಂದ್ರೆ ಇದರಿಂದ ಸುಟ್ಟಾಕ್ಬಿಟ್ಟೆಯಾ? ನಿಮ್ಮನ್ನು ಸಾಯಿಸಲ್ಲ, ನಾನೇ ಸುಟ್ಕೊಂಡು ಸತ್ತೋಗ್ಬಿಡ್ತೀನಿ. ರಾಜು ಏನಪ್ಪ ಮಾಡ್ತಾ ಇದ್ದೆ? ನೀವೇನ್ ಎದುರ್ಕೊಬಿಡಿ ಅದಕ್ಕೆವಾ, ಇದೇ ನಿಜವಾದ ಗನ್ನಲ್ಲ, ಡಮ್ಮಿ ಪೀಸು. ತೋರ್ಸಾದ್ರೂ ಗೌಡ್ರನ್ನ ಎದುರಿಸಿ ಸಂಬಳ ಇಸ್ಕೊಳ್ಳೋಣ ಅಂತ ಹಿಂಗೆ ಮಾಡಿದೆ. ನೀವು ಬರಲಿಲ್ಲ ಅಂದ್ರೆ ಇಲ್ಲಿ ಕಥೆನೇ ಬೇರೆ ಆಯ್ತಿತ್ತು. ನೀವು ಬಂದ್ರಲ್ಲ, ಸುಳ್ಳು ಹೇಳಕ್ ಹಾಕಿಲ್ಲ, ಅದಕ್ಕೆ ನಿಜಾನೇ ಹೇಳ್ತಾ ಇವನೇ. ರಾಜು ಈಗ ನಿನಗೆ ಏನ್ ಬೇಕಪ್ಪ? ಇನ್ನೇನ್ ಬೇಕು ಅದಕ್ಕೆವಾ, ನಾನು ಸಂಬಳ ಇಸ್ಕೊಡಿ. ಅಡ ನಿನ್ನ ಕೆಲ್ಸಕ್ಕೆ ಇಟ್ಕೊಂಡ್ರದೆ ಹೆಚ್ಚು, ಸಂಬಳ ಬೇರೆ ಕೊಡ್ಬೇಕಾ? ಗೌಡ್ರೆ, ನಮ್ಮಂತ ಕಷ್ಟಪಟ್ಟು ದುಡಿಯೋರ್ಗೆ ಹಿಂಗೆ ಮೋಸ ಮಾಡಿದ್ರೆ ದೇವ್ರು ಒಳ್ಳೇದು ಮಾಡೋಕ್ಕಿಲ್ಲ. ಅಡ ಉಮ್ಮತ್ತೂರ್ ಮಿಳ್ಳೆ, ನೀನು ಕಷ್ಟಪಟ್ಟು ದುಡಿಯೋದು, ನಿನ್ನ ಕಿರಾತಕ ಬುದ್ಧಿ ನನಗೆ ಗೊತ್ತಿಲ್ವಾ? ಸುಮ್ಮನೆ ಅಂಗಡಿಗೆ ಹೋಗಡ. ಅದಕ್ಕೆವಾ ನೀವಾದ್ರೂ ಹೇಳಿ ನಾನು ಸಂಬಳ ಕೊಡಿಸಿ, ಸ್ಯಾನೆ ಕಷ್ಟ ಆಗ್ಬಿಟ್ಟದೆ. ಅನ್ನ ಮಾಡಕ್ಕೆ ಅಕ್ಕಿ ಇಲ್ಲ, ಸಾಂಬಾರು ಮಾಡಕ್ಕೆ ತರಕಾರಿ ಇಲ್ಲ, ದಿನ ನೀರು ಕುಡ್ಕೊಂಡೆ ಬದುಕಂಗೆ ಆಗ್ಬಿಟ್ಟದೆ. ಪಾಪ ಅವ್ನ ಸಂಬಳ ಅವನು ಕೊಟ್ಬಿಡಿ. ಆಮೇಲೆ ಪುಟ್ಮದಿ, ಇವೆಲ್ಲ ನಿನಗೆ ಗೊತ್ತಾಗಲ್ಲ, ಸುಮ್ಮನಿರಮ್ಮೆ. ಇವ ದಿನ ನೀರು ಕುಡ್ದು ಮನಗ್ತಾನ, ಇನ್ನೊಂದು ಕುಡ್ದು ಮನಗ್ತಾನ ಅಂತ ನಂಗೆ ಚಂದ ಗೊತ್ತು. ಅವ್ನೇನಾದ್ರೂ ಕೊಡಿಲಿ, ಅವ್ನ ಕೆಲಸ ಮಾಡಿರೋದಕ್ಕೆ ಅವ್ನ ಸಂಬಳ ಅವನು ಕೊಟ್ಬಿಡಿ. ಆಯ್ತು ಬುಡ್ಡ ಉಮ್ಮತ್ತೂರ್ ಮಿಳ್ಳೆ, ಯಾವ್ದಾರು ದುಡ್ಡು ಬರಲಿ, ಸಂಬಳ ಕೊಡ್ತೀನಿ. ಗೌಡ್ರೆ, ನಿಮಗೆ 3 ದಿನ ಟೈಮ್ ಕೊಡ್ತೀನಿ, ಅಷ್ಟರೊಳಗೆ ನಾನು ಸಂಬಳ ಕೊಟ್ಬಿಡ್ಬೇಕು. ಇಲ್ಲ ಅಂದ್ರೆ ಏನ್ ಮಾಡಿಯೋಣ? ಏನು ಮಾಡ್ತೀನಿ ಅಂತ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಅದಕ್ಕೆವಾ ಭವಿಷ್ಯದಲ್ಲಿ ಇಂಥ ಓನರನ್ನು ಸಿಕ್ಬಾರ್ದು ಅಂತ ಆಶೀರ್ವಾದ ಮಾಡಿ. ನಿನ್ ಭವಿಷ್ಯದಲ್ಲಿ ಇಂಥ ಓನರ್ ನಿನಗೆ ಸಿಗದೆ ಇರ್ಲಿ ಅಂತ ನಾನು ನಿನಗೆ ಆಶೀರ್ವಾದ ಮಾಡ್ತೀವಿ. ರಾಜು, ಗನ್ನಿಲ್ಲೇ ಬಿಟ್ಬಿಟ್ಟು ಹೋಯ್ತಾ ಇದೆಯಲ್ಲಪ್ಪ, ತಗೊಂಡೋಗು. ಅದಕ್ಕೆವಾ ಇದುವರೆಗೂ ನಾನು ನಿಮ್ಗೆ ಏನು ಗಿಫ್ಟ್ ಕೊಟ್ಟಿಲ್ಲ, ಗಿಫ್ಟ್ ಅಂತ ನೀವೇ ಇಟ್ಕೊಳ್ಳಿ, ಸಮಯಕ್ಕೆ ಬೇಕಾಯ್ತದೆ. ಬಾಬಣ್ಣ, ಇದು ನಿಜವಾದ ಕಂತಾರನೇ ಅದು. ಸುಮ್ನಿರಮ್ಮೆ, ದೀಪಾವಳಿ ಪಿಸ್ತೂಲು. ಮಧುರ ಅವ್ರೆ, ಯಾಕೆ ನೀವು ಈ ಥರ ಬಾಡೋದು ಬಳ್ಳಿ ಥರ ಮುಖ ಮಾಡ್ಕೊಂಡು ಕೂತಿದ್ದಾರೆ? ನೀವು ಮುಖ ಮಾಡ್ಕೊಂಡು ಕೂತಿರೋದನ್ನ ನೋಡೋಕ್ಕಿಂತ ಸಾಯೋದೇ ಒಳ್ಳೇದು ಅನ್ನಿಸ್ತಾ ಇದೆ. ಯಾಕೆ? ಯಾಕಂದ್ರೆ ನೀವು ಯಾವಾಗಲೂ ಚಿನ್ನದ ಥರ ಪಳಪಳ ಅಂತ ಹೊಲಿತಾ ಇರ್ಬೇಕು ಅನ್ನಿ. ನಾನ್ ಕೇಳಿದ್ದು ನೀವು ಇಲ್ಯಾಕ್ ಬಂದ್ರಿ ಅಂತ. ಮುಖ ನೋಡಿ, ಯಾಕೆ ಬಂದಿ? ಗೆಪ್ತಿಗೆ ಬಂತು. ಅದು ಅಣ್ಣಪ್ಪನವರು ಜ್ಯೂಸ್ ಅಂಗಡಿ ಇಟ್ಟಿದ್ರಲ್ಲ, ಅದ್ರ ಬಗ್ಗೆ ಮಾತಾಡೋವಂತ ಬಂದು. ನೀವ್ ಆ ವಿಷಯ ಮಾತಾಡೋ ಹಾಗಿದ್ರೆ ಇಲ್ಲಿಂದ ಹೊರಡಬಹುದು. ಯಾಕೆ ಮಧುರ ಅವ್ರೆ, ಅಣ್ಣಪ್ಪನವರು ಜ್ಯೂಸ್ ಅಂಗಡಿ ಇಟ್ಟಿರೋದು ನಿಮ್ಗೆ ಇಷ್ಟ ಇಲ್ವಾ? ಇಂಥ ಕೆಲಸ ಮಾಡಿದ್ರೆ ಯಾರಿಗೆ ಇಷ್ಟ ಆಗುತ್ತೆ? ನನ್ನ ಫ್ರೆಂಡ್ ಕಂಪನಿಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಸಿಕ್ಕಿತ್ತು, ಅದನ್ನ ಬಿಟ್ಟು ಜ್ಯೂಸ್ ಅಂಗಡಿ ಇಟ್ಕೊಂಡಿದ್ದಾರೆ. ಯಾರ್ಯಾರ ಯೋಗ್ಯತೆ ಹೆಂಗಿರ್ತದೋ ಹಂಗಾಯ್ತದೆ. ಅಣ್ಣಪ್ಪನವ್ರು ಹಣೆ ಬರದಲ್ಲಿ ಅರ್ಸಾಗೋ ಯೋಗ್ಯತೆ ಇರಲಿಲ್ಲ, ಅದಕ್ಕೆ ಅವ್ರು ಹಾಳಾಗವ್ರ ಏನಿ. ಅವ್ರಿಗೆ ಕೆಲಸ ಮಾಡ್ತಿರೋದಕ್ಕೆ ನೀವು ಒಳ್ಳೆ ಮಜಾ ತಗೋತಿದ್ದೀರ ಅಲ್ವಾ? ಮಧುರ ಅವ್ರೆ, ನಾ ಏನು ಮಜಾ ತಗೋತಾ ಇಲ್ಲ. ಅಣ್ಣಪ್ಪನವರು ತಲೆ ಕೆಟ್ಟು ಜ್ಯೂಸ್ ಅಂಗಡಿ ಇಟ್ಟಾರ ಅನ್ಸುತ್ತೆ. ಮೊದಲು ಅವ್ರನ್ನ ಒಳ್ಳೆ ಡಾಕ್ಟರ್ ತಗೊಂಡು ತೋರಿಸಿ, ಇಲ್ಲ ಅಂದ್ರೆ ಇವತ್ತು ಜ್ಯೂಸ್ ಅಂಗಡಿ ಇಟ್ಟಿರೋರು ನಾಳೆ ದಿನ ಗುದ್ರಿ ಅಂಗಡಿ ಇಟ್ಬಿಡ್ತಾರೆ. ಗೌಡ್ರೆ, ಈಗ ಅದನ್ನೆಲ್ಲ ಬಿಡಿ, ನನ್ಗೀಗ ನಿಮ್ ಸಹಾಯ ಬೇಕು. ನೀವು ಕೇಳಿದ್ರೆ ನನ್ನ ಪ್ರಾಣನೇ ಕೊಟ್ಟು ಬಿಡ್ತೀನಿ, ಇನ್ ಸಹಾಯ ಮಾಡಲ್ವಾ? ಗೌಡ್ರೆ, ನಾನ್ ನಿಮ್ ಪ್ರಾಣ ತಗೊಂಡ್ರೆ ಪುಟ್ಮಲಿಯವ್ರು ಬಂದು ನನ್ ಪ್ರಾಣ ತಗೋತಾರೆ. ನನ್ಗೆ ಜಾನಿ ಮಾಡ್ತಿರೋ ಕೆಲಸ ಒಂಚೂರು ಇಷ್ಟ ಇಲ್ಲ. ಹೇಗಾದ್ರೂ ಮಾಡಿ ಅದನ್ನ ನಿಲ್ಸಿ ಪ್ಲೀಸ್. ಮಧುರವ್ರೆ, ನೀವು ಸುಮ್ಮನೆ ಆಜ್ಞೆ ಮಾಡ್ಬಿಡಿ. 2 ನಿಮಿಷದಲ್ಲಿ ಅಲ್ಲಿ ಅಂಗಡಿ ಇತ್ತು ಅನ್ನೋದು ಗೊತ್ತಾಗಬಾರ್ದು, ಹಂಗ್ ಮಾಡಾಕ್ ಬಿಡ್ತೀನಿ. ನೀವ್ ಏನ್ ಬೇಕಿದ್ರು ಮಾಡಿ, ನನ್ ಫುಲ್ ಸಪೋರ್ಟ್ ನಿಮಗಿರುತ್ತೆ. ನೋಡ್ತಾ ಇರಿ ಮಧುರವ್ರೆ, ನನ್ನ ಪ್ರಾಣ ಕೊಟ್ಟಾದ್ರೂ ಅಂಗಡಿನೇ ಎತ್ತಿಸ್ಬಿಡ್ತೀನಿ. ಏನ್ ಮಾತಾಗ್ ಮುಂಚೆ ಪ್ರಾಣ ಕೊಡ್ತೀನಿ ಅಂತ ಹೇಳ್ತೀರಾ? ಫಸ್ಟ್ ಹೇಳಿದ ಕೆಲ್ಸನ ಮಾಡಿ, ಆಮೇಲೆ ಬೇಕಿದ್ರೆ ನಾನೇ ನಿಮ್ ಪ್ರಾಣನ ತೆಗೆದ್ ಬಿಡ್ತೀನಿ. ಮಧುರ ಅವ್ರೆ, 6 - 5 = 2. ಕುಟ್ಮಲ್ಲಿ ಅವರೇ, ಅಂಕಲ್ ಮ್ಯಾಕ್ಸ್ ಮಾಡ್ತಾರ ಕಾಣಿಸಲ್ವಾ?
ನೀವು ಕಿರ್ಚ್ಕೊಂಡ್ರೆ ನಮಗೆ ಡಿಸ್ಟರ್ಬ್ ಅಲ್ವಾ? ಲೇ ಬಾಳೆಣ್ಣು, ನೀನೇನು ಓದಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೇಕೇನಾ? ನಿಮ್ಮ ವಂಶದವರು ಎಷ್ಟು ಓದಿದ್ರು ಕೊನೆಗೆ ಪಟ್ಟಿ ಚೆಂಡಿ ಬನ್ನಿ ಮರಕ್ಕೆ ಲಾಯಕು. ನಿನಗೆ ಸ್ವಲ್ಪ ಆದ್ರೂ ನನ್ನ ಮಗನ ಹೆಸರೇನು? ಸಂಸ್ಕಾರ. ಅದು ಇಲ್ವಾ ನಿನ್ಗೆ? ಚಿಕ್ಕ ಹುಡುಗನ ಹತ್ರ ಹಿಂಗೆ ಮಾತಾಡೋದು? ರೀ ಮೇಷ್ಟ್ರೆ, ನಿಮ್ ಸಂಸ್ಕಾರನ ಸೌತೆಕಾಯಿ ಜ್ಯೂಸ್ ಮಾಡ್ಕೊಂಡು ನೀವೇ ಕುಡ್ಕೊಳ್ಳಿ. ನನಗೆ ಸಂಸ್ಕಾರ ಹೇಳ್ಕೊಡಕ್ ಬಂದ್ಬಿಟ್ರು, ಅವನ್ಗೆ ಗಣಿತ ಹೇಳ್ಕೊಡಕ್ ಬಂದಿದ್ದೀರಾ ಅಷ್ಟು ಮಾಡಿ. ನೀವು ಸಂಸ್ಕಾರನ ನಿಮ್ಮ ಹೆಂಡತಿ ಕೊಟ್ಟಿದ್ರಲ್ಲ ಅಷ್ಟು ಸಾಕು. ಏಯ್, ಕೈ ಮುಂದಾಕು. ಹಾಕು ಮುಂದೆ. ಭೂಪತಿ, ನಮ್ಗೆ ಇಲ್ಲಿ ವರ್ಕೌಟ್ ಆಗಲ್ಲ. ತಗೋ, ಬಾಲ್ಗಣಿಗೆ ಹೋಗೋಣ ನಡು. ಚಂದನ್ ಅವ್ರೆ, ನಿಮ್ ಕೈಗೇನಾಯ್ತು? ನಮ್ಮ ಊರಲ್ಲಿ ಎಮ್ಮೆ ಗಾಡಿಗೆ ಮೈಯುಜ್ಜಂಗ್ ಉಜ್ತಾ ಇದ್ದೀರಲ್ಲ. ನಿಮ್ ಭೂಪತಿಗೆ ಟ್ಯೂಷನ್ ಹೇಳ್ಕೊಡಕ್ ಬಂದಿದಾರಲ್ಲ ಮೇಷ್ಟ್ರು, ಅವ್ರು ಹೊಡೆದ್ಬಿಟ್ರು. ಅವ್ರಿಗೆ ಸಂಸ್ಕಾರನೇ ಇಲ್ಲ. ಮೊದ್ಲು ಅವ್ರನ್ನ ಮನೆಯಿಂದ ಆಚೆಗೆ ಹಾಕಿ. ಪರವಾಗಿಲ್ಲ, ಇಟ್ಕೊಳ್ಳಿ. ಚಂದನ್ ಅವ್ರೆ, ಈಗೇನೋ ನಮ್ಮ ಮಟ್ಟಿಗೆ ಬಂದಿತ್ತು. ಅದು ನೀವು ಜ್ಯೂಸ್ ಕುಡಿಯೋಕೆ ಬರ್ಲಿಲ್ವಲ್ಲ, ಯಾಕೆ ಅಂತ ಕೇಳೋಣ ಅಂತ ಬಂದೆ. ಅದು ನೀವು ಜ್ಯೂಸ್ ಅಂಗಡಿ ಮಡಗಿದ್ದೀರಿ ಅನ್ನೋದನ್ನ ಮರ್ತ್ಬಿಟ್ಟಿದೀಯನಿ. ಪುಟ್ಮಲ್ಲಿ ಅವರೇ, ನೀವು ನನ್ನ ಅಂಗಡಿನೇ ಮರ್ತ್ಬಿಟ್ರೆ ಹೇಗೆ? ನಾನು ಜ್ಯೂಸ್ ಅಂಗಡಿ ಇಟ್ಟಿರೋದೇ ನಿಮ್ಗೋಸ್ಕರ. ನನಗೋಸ್ಕರ ಜ್ಯೂಸ್ ಅಂಗಡಿ ಯಾಕಿಟ್ರಿ? ನಿಮ್ಮನ್ನ ಬುಟ್ಟಿಗೆ ಹಾಕೊಳಕ್ಕೆ. ಅಂದ್ರೆ ನಿಮ್ಮ ಆರೋಗ್ಯ ಸುಧಾರಿಸ್ಲಿ ಅಂತ. ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಅಂಗಡಿ ಇಟ್ಟಿದ್ದು ವೇಸ್ಟ್ ತಾನೆ. ನಿಮ್ಗೋಸ್ಕರ ರಸಪುರಿ ಮಾವಿನ ಜ್ಯೂಸ್ ಮಾಡಿ ಇಟ್ಟಿದ್ದೀನಿ, ಬನ್ನಿ. ಅದು ಅಟ್ಟಿಲ್ ಕೆಲಸ ಇದೆ, ಮುಗಿಸ್ಕೊ ಬರ್ತೀನಿ, ನೀವು ಹೋಗಿರಿ. ನೀವು ಬರ್ಲಿಲ್ಲ ಅಂದ್ರೆ ಜ್ಯೂಸ್ ತಗೊಂಡು ಇಲ್ಲಿಗೆ ಬಂದ್ಬಿಡ್ತೀನಿ. ಡಾರ್ಲಿಂಗ್, ಜ್ಯೂಸ್ ಏನಾದ್ರು ಬೇಕಾಗಿತ್ತಾ? ಬೇಕಿದ್ರೆ ಹೇಳು, ಫ್ರೆಶ್ ಹಣ್ಣಿದೆ ಮಾಡ್ಕೊಟ್ಬಿಡ್ತೀನಿ. ಐ ಆಮ್ ಸೋ ಸಾರಿ ಜಾನಿ, ನೀವು ಜ್ಯೂಸ್ ಅಂಗಡಿ ಇಟ್ಟಿದ್ದಕ್ಕೆ ನಿಮಗೆ ತುಂಬಾ ಬೈದ್ಬಿಟ್ಟೆ. ಬಟ್ ಈಗ ಅನ್ನಿಸ್ತಿದೆ ನೀವು ಮಾಡ್ತಿರೋದೇ ಸರಿಯಾಗಿದೆ. ನೀನ್ ಹೇಳ್ತೀರಾ ಹೀಗೆ? ಗಂಡಂದ್ರೆ ಏನಾದ್ರು ಒಳ್ಳೆ ಕೆಲಸ ಮಾಡ್ತೀನಿ ಅಂದಾಗ ದೋಸೆ ಮಗ್ಚ್ ಹಾಕ್ದಾಗ ಮಾತಾಡ್ಬಿಡೋದು, ಆಮೇಲೆ ಅದೇ ಹೆಂಚ್ ಮೇಲೆ ದೋಸೆ ಮಾಡ್ಕೊಂಡು ತಿನ್ನೋದು. ಈಗ ಅದನ್ನೆಲ್ಲ ಬಿಡಿ, ನಿಮ್ ಜೊತೆ 2 minutes ಮಾತಾಡ್ಬೇಕು. ಮನೆಗೆ ಹೋಗೋಣ ಬನ್ನಿ. ಇವಾಗ ಆಗಲ್ಲ ಡಾರ್ಲಿಂಗ್, ತುಂಬಾ ಆರ್ಡರ್ ಇದೆ, ಜ್ಯೂಸ್ ಮಾಡ್ಬೇಕು. ಅದನ್ನೆಲ್ಲ ಆಮೇಲೆ ಮಾಡ್ಕೊಳ್ಳಿ. 2 minutes ನನ್ನ ಜೊತೆ ಬನ್ನಿ. ಅಲ್ಲ ಮಧು, ಬನ್ನಿ ಜಾನಿ. ಕೇಳು. ಜ್ಯೂಸ್ ಮಾಡ್ತಿದ್ದನ್ನ ಕರ್ಕೊಂಡು ಹೋಗಿ ಕಾಫಿ ಮಾಡ್ಕೊಡಿ ಅಂತಾಳೆ. ಐ ಲೈಕ್ ಇಟ್. ಜಾನಿ ಬಾಯ್, ನೀವು ಜ್ಯೂಸ್ ಅಂಗಡಿ ಇಟ್ಟದ್ದು ನೋಡಿ ಕಂಡಾಪಟ್ಟೆ ಖುಷಿ ಆಗ್ತಾ ಉಂಟು. ಕೊನೆಗೂ ನಿಮ್ಗೊಂದು ಕೆಲಸ ಅಂತೇಳಿ ಆಯ್ತಲ್ಲ. ಜಾನಿ ಅವರೇ, ಎಲ್ಲರಿಗೂ ಒಂದೊಂದು ಜ್ಯೂಸ್ ಕೊಡಿನಿ ಕಂಬ. ನೋಡಿ, ನಾನು ಮೊದಲೇ ಹೇಳ್ತೀನಿ, ದುಡ್ಡು ಕೊಟ್ರೆ ಜ್ಯೂಸ್ ಕೊಡ್ತೀನಿ, ಇಲ್ಲ ಅಂದ್ರೆ ಕೊಡಲ್ಲ. ಜಾನಿ ಬಾಯ್, ನಮ್ಮ ರಾಖಿಯನ್ನ ಜ್ಯೂಸ್ ಕೊಡ್ತಾ ಇರೋದು, ಅವರೇ ದುಡ್ಡು ಕೊಡ್ತಾರೆ. ಸರಿ ಸರಿ, ಹಾಗಿದ್ರೆ ಕೂತ್ಕೊಳ್ಳಿ. ಐ ಲೈಕ್ ಇಟ್. ಐ ಲೈಕ್ ಇಟ್. ಜಾನಿ ಬಾಯ್, ಜ್ಯೂಸ್ ಕಂಡಾಪಟ್ಟೆ ಸೂಪರ್ ಉಂಟು. ನೀವು ಮೊದಲು ಯಾವ್ದಾದ್ರು ಜ್ಯೂಸ್ ಅಂಗಡಿಯಲ್ಲಿದ್ರಾ? ಐ ಲೈಕ್ ಇಟ್. ಅಯ್ಯ ಹೆಕ್ಕತ್ತಿ ಬನೆ, ಜ್ಯೂಸ್ ಇಷ್ಟ ಅರೆ ಸುಮ್ಮನೆ ಕುಡಿ. ಅದನ್ನ ಅವ್ರು ಎಲ್ಲಿಂದಾರು ಕಲ್ತಿರ್ತಾರೆ. ಜಾಸ್ತಿ ಮಾತಾಡ್ರ ಮುಖದ ಮೇಲೆ ಹಲ್ಸಿ ನಾನು ಕಡ್ಬರ್ಕ್ ಹ್ಯಾಂಗ ಮಾಡ್ತೆ. ಇನ್ಸ್ಪೆಕ್ಟ್ರ, ಜಾನಿ ಬಾಯ್, ಜ್ಯೂಸ್ ತುಂಬಾ ಚೆನ್ನಾಗಿದೆ. ಕುಡಿತಾ ಇದ್ರೆ ಸುಸ್ತೆಲ್ಲ ಮಾಯಾಗ್ಬಿಡುತ್ತೆ. ಸುಸ್ತು ಹೋಗಲ್ಲ, ಇರೋ ಸುಸ್ತು ಡಬ್ಬಲ್ ಆಯ್ತು. ಬಾಬಣ್ಣ, ಜ್ಯೂಸ್ ತಂದ್ರಿಯಾ? ಆಮೇಲೆ ಪುಟ್ಮಲಿ, ನೀನು ಅಣ್ಣಪ್ಪನವ್ರ ಅಂಗಡಿ ಜ್ಯೂಸ್ನ ಕುಡಿಬೇಡ, ಅದರಲ್ಲಿ ಕೆಮಿಕಲ್ ಹಾಕಿರ್ತಾರೆ, ಆಮೇಲೆ ನಿಂಗೆ ರೋಗ ಬಂದ್ಬಿಡ್ತದೆ. ಹಂಗೇನು ಇಲ್ಲ, ಅವರು ಟ್ರೆಸ್ ಹಣ್ಣು ಜ್ಯೂಸೇ ಮಾಡೋದು. ಅದು ಫ್ರೆಶ್ ಹಣ್ಣಲ್ಲ ಕಮ್ಮಿ, ಫ್ರೆಶ್ ಹಣ್ಣು ಹಿಡಿದ್ರೆ ಜಾಡ, ಅದರಿಂದನೇ ಮಾಡೋದು. ಅದೆಲ್ಲ ನಿನಗೆ ಗೊತ್ತಾಗಲ್ಲ ಕಮ್ಮಿ. ನಮ್ಮ ಮುಂದೆ ಫ್ರೆಶ್ ಹಣ್ಣೆ ಹಾಕ್ತಾರೆ, ಅದನ್ನ ಕುಡಿದ ಮೇಲೆ ಶಾನೆ ಸ್ಟ್ರೆಸ್ ಆಗ್ಬಿಡ್ತದೆ, ಆಮೇಲೆ ಒಂದು ಕೇಳಿ ಖರ್ಚು ಮಾಡ್ಬೇಕಾಯ್ತದೆ. ಹಂಗೇನು ಇಲ್ಲ, ನೀವು ಜ್ಯೂಸ್ ತಂದು ಕೊಡ್ಬೇಕಾಯ್ತದೆ ಅಂತ ಸುಳ್ಳು ಹೇಳ್ತಾ ಇದ್ದೀರಿ. ಹೆಂಡತಿಗೆ ಒಂದು ಜ್ಯೂಸ್ ತಂದು ಕೊಡಕ್ಕೂ ಕಂಜೂಸ್ತನ ಮಾಡ್ತಿದ್ದೀರಿ. ಆಮೇಲೆ ಪುಟ್ಮಲಿ, ನಿನಗೆ ಯಾವ ಹಣ್ಣು ಬೇಕೋ ಹಣ್ಣು ತಂದು ಕೊಡ್ತೀನಿ, ಜ್ಯೂಸ್ ಮಾಡ್ಕೊಂಡು ಕುಡಿ. ಆದ್ರೆ ಯಾವುದೇ ಕಾರಣಕ್ಕೂ ಅಣ್ಣಪ್ಪನ ಅಂಗಡಿ ಜ್ಯೂಸ್ ಮಾತ್ರ ಕುಡಿಬೇಡ. ನಂಗೆ ಚಂದನ್ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತದೆ. ಅವರು ನೈಸ್ ಪರ್ಸನ್, ನಿಮ್ ತರ ನೀಚ್ ಪರ್ಸನ್ ಅಲ್ಲ. ಅಣ್ಣಪ್ಪನವ್ರೇ ಬ್ಯಾ. ಹುಟ್ಟುಮಲ್ಲಿ ಅವ್ರು ಜ್ಯೂಸ್ ಕುಡಿಯಕ್ ಬರ್ತೀನಿ ಅಂದವ್ರು ಬರ್ಲಿಲ್ವಲ್ಲ, ನಾನೇ ಅವ್ರ ಮನೆಗೆ ಜ್ಯೂಸ್ ತಗೊಂಡೋಗಿ ಕೊಟ್ಬಿಡ್ಲಾ? ಬೇಡ ಬೇಡ, ಅವರೇ ಬರ್ಲಿ. ಅವ್ರು ಇಲ್ಲಿಗೆ ಬಂದ್ರೆ ಜ್ಯೂಸ್ ಕುಡಿಯೋದನ್ನ ನೋಡದೆ ಒಂದು ಚಂದ. ಬನ್ನಿ ಬನ್ನಿ, ಜ್ಯೂಸ್ ಕುಡಿಯಕ್ ಬಂದ್ರ?
ನಾನು ಮಾಡ್ಕೊಟ್ಟಿದ್ದ ಜ್ಯೂಸ್ ಅಷ್ಟೊಂದು ಚೆನ್ನಾಗಿತ್ತಾ? ನಿನ್ನ ಅಂಗಡಿ ಜ್ಯೂಸ್ ಕಿಚ್ಚಿಡ್ದು ಹಾಪ್ಕೆ ನೀ ಮಾಡಿಕೊಟ್ಟು ಜ್ಯೂಸ್ ಕುಡಿಸಿ ನಮ್ಮನ್ನ ಸಾಯಿಸ್ಕೊಂಡಳಿ ಮಾಡಿದ್ದೀನೋ. ಇನ್ಸ್ಪೆಕ್ಟರ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಮ್ಮ ಅಂಗಡಿ ಜ್ಯೂಸ್ ಕುಡಿದ್ರೆ ಯಾರು ಸಾಯಲ್ಲ. ನಾವು ಸಾಯ್ತಾ ಇದೀವಲ್ಲ, ನೀವು ಕೊಟ್ಟು ಜ್ಯೂಸನ್ನ ಕುಡಿದು ಮನೆಗೆ ಹೋದ್ಮೇಲೆ ಸ್ವರ್ಗದ ಬಾಗ್ಲು ಮುಚ್ಚಿ ನರ್ಕದ ಬಾಗ್ಲು ಓಪನ್ ಆಗ್ಬಿಟ್ಟಿದೆ. ಇನ್ 2 ಸಲ ಜ್ಯೂಸ್ ಕುಡಿದ್ರೆ ನಮ್ಮ ಫೋಟೋ ನಿಮ್ಮ ಅಂಗಡಿ ಮುಂದೆ ಬರುತ್ತೆ. ಐ ಲೈಕ್ ಇಟ್. ನನಗೆ ಕೂಡ ಜ್ಯೂಸ್ ಕುಡಿದಾಗಿನಿಂದ ಸೇಮ್ ಎಕ್ಸ್ಪೀರಿಯನ್ಸ್ ಆಗ್ತಾ ಉಂಟು. ತುಂಬಾ ದಿವಸದಿಂದ ಒಳಗಿದ್ದ ಲೋಡೆಲ್ಲ ಬಸ್ಕಂತೆಲ್ಲ ಅನ್ಲೋಡ್ ಆಗ್ತಾ ಉಂಟು. ಸೇಮ್ ಟೈಪ್ ಇದನ್ನ ಜ್ಯೂಸ್ ಮಾಡಿಕೊಡಿ. ಅಯ್ಯ ಹೆಕ್ಕತ್ತೆ ಮನೆ ಸರಿಯಾಗಿ ನಿಂತ್ಕೊಳ್ರಿ ಇನ್ಸ್ಪೆಕ್ಟ್ರೆ, ಇಲ್ಲ ನನಗಿಂತ ಮುಂಚೆ ಹೋಗ್ಬಿಡ್ತೀರಾ. ಏ ಹೆಕ್ಕತ್ತೆ ಮನೆ ಅಂಗಡಿ ಲೈಸೆನ್ಸ್ ತೆಗಿ, ಇಲ್ದಿರ ಹಾಫ್ ಮಾಡ್ರೆ ಕೇಸಲ್ಲಿ ಪಿಟ್ ಮಾಡಿಬಿಟ್ಟೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ರಾ? ನೀವೆಲ್ಲ ಯಾಕೆ ಈ ಅವತಾರದಲ್ಲಿ ಇದ್ದೀರಾ? ಸುಂದ್ರಿ ಮೇಡಮ್, ಇವ್ರು ಮಾಡಿದ ಜ್ಯೂಸ್ ಕುಡಿಸಿ ನಮ್ಮನ್ನ ಸಾಯುವಂಗ್ ಮಾಡಿರ, ಅದಕ್ಕೆ ಇವ್ರನ್ನ ಅರೆಸ್ಟ್ ಮಾಡ್ತಿದ್ದ. ಇನ್ಸ್ಪೆಕ್ಟ್ರೆ ಹಂಗೇನು ಇಲ್ಲ, ಚಂದನ್ ಅವ್ರು ಮಾಡ್ಕೊಡೋ ಜ್ಯೂಸ್ ನಾನು ದಿನ ಕುಡಿಯೋದು. ನಾ ಚೆನ್ನಾಗೇ ಇವನಿ. ಆಮೇಲೆ ಕುಟ್ಮನಿ ಇವೆಲ್ಲ ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ನಿಂತ್ಕೊಮ್ಮೆ. ಪಾಪ ಅವ್ರ ಪಾಡ್ನ ನೋಡಕ್ ಆಯ್ತಾ ಇಲ್ಲ. ಇದೆಲ್ಲ ಆಗಿರೋದು ಅವ್ರು ಮಾಡ್ಕೊಟ್ಟು ಜ್ಯೂಸ್ ಇಂದಿಯೇ. ನೋಡ್ರೆ ನೀವೆಲ್ಲ ಸುಳ್ಳು ಹೇಳ್ತಿದ್ರಾ. ಪುಟ್ಟಮಲ್ಲಿ ಅವ್ರೊಬ್ರೇ ನಿಜ ಹೇಳ್ತಿರೋದು. ಕಾಣಿ ಕಾಣಿ ಕಾಣಿ, ಇದಕ್ಕಿಂತ ಸಾಕ್ಷಿ ಬೇಕಾ? ಜಾನಿ ಅವರೇ ನಡೀನಿ ಸ್ಟೇಷನ್ಗೆ. ಇನ್ಸ್ಪೆಕ್ಟರ್ ಹಾಗೆಲ್ಲ ಮಾಡಬೇಡಿ. ಜಾನಿ ಮಾಡ್ಕೊಟ್ಟಿರೋ ಜ್ಯೂಸ್ ಇಂದಾನೆ ನಿಮ್ಗೆ ಹೀಗೆಲ್ಲ ಆಗಿದೆ ಅಂತ ನನಗೂ ಗೊತ್ತು. ಅದಕ್ಕೆ ಈ ಅಂಗಡಿನ ಕ್ಲೋಸ್ ಮಾಡ್ಬಿಡ್ತೀವಿ. ಹಾಗೆ ನಾನು ನಿಮ್ಮ ಹತ್ರ ಸಾರಿನೂ ಕೇಳ್ತೀನಿ, ಬಟ್ ಜಾನಿನ ಅರೆಸ್ಟ್ ಮಾಡ್ಬಿಡಿ ಪ್ಲೀಸ್. ನೀವು ಹೇಳ್ತೀರಂದೇಳಿ ಇವ್ರನ್ನ ಸುಮ್ಮನೆ ಬಿಡ್ತಿದ್ದೆ. ನಾಳೆಗೆಲ್ಲರೂ ಈ ಅಂಗಡಿ ಇಲ್ಲೇ ಇರ್ಕ, ಇವ್ರನ್ನೇ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟೆ. ಚಂದನ್ ಅವ್ರೆ, ಈ ಜ್ಯೂಸ್ ಅಂಗಡಿ ಕ್ಲೋಸ್ ಮಾಡ್ಬಿಟ್ರೆ ಹೆಂಗ ನಾನು ದಿನ ಜ್ಯೂಸ್ ಕುಡಿಯೋದು? ನೀವೇನು ಯೋಚನೆ ಮಾಡಬೇಡಿ ಪುಟ್ಟಮಲ್ಲಿ ಅವರೇ. ಈ ಹಣ್ಣಿಂದ ನಿಮ್ಗೆ ಫ್ರೆಶ್ ಜ್ಯೂಸ್ ನಮ್ಮ ಮನೇಲಿ ಮಾಡ್ಕೊಡ್ತೀನಿ, ಬನ್ನಿ ಹೋಗೋಣ. ಮಧುರ ಅವ್ರೆ, ಜ್ಯೂಸ್ ಅಂಗಡಿ ಮುಚ್ಚಿಸ್ತಕ್ಕ ಖುಷಿ ಆದ್ರೆ ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಗೌಡ್ರೆ. ಥ್ಯಾಂಕ್ ಯು ಸೋ ಮಚ್. ಐ ಲೈಕ್ ಇಟ್.